ಹೇ ವಾಟ್ಸಪ್ ಇಂಡಿಯಾ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಕಳೆದೊಂದು ವಿಡಿಯೋದಲ್ಲಿ ಕಂಪೌಂಡ್ ಎಫೆಕ್ಟು ಮತ್ತು ಸುಮಾರು ವಿಡಿಯೋಗಳನ್ನ ಫಂಡಮೆಂಟಲ್ ಸೀರೀಸಲ್ಲಿ ಮಾಡಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ಐ ಬಟನ್ ಲಿಂಕ್ ಕೊಡಿರ್ತೀನಿ, ಫಸ್ಟ್ ಆ ವಿಡಿಯೋ ನೋಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನೀವು ಪೋರ್ಟ್ಫೋಲಿಯೋ ಅಲೋಕೇಶನ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು 15-20 ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ. ಯಾವ ಕಂಪ್ನಿನ ಎಷ್ಟೆಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೆಲ್ಲ ಗೊತ್ತಿರಬೇಕಾಗುತ್ತೆ, ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಎಲ್ಲ ಗೊತ್ತಿರಬೇಕಾಗುತ್ತೆ. ಬಿಗಿನರ್ಸ್ಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಫಾರ್ ಎಕ್ಸಾಂಪಲ್ ಗ್ರೇಟ್ ಇನ್ವೆಸ್ಟರು ವಾರೆನ್ ಬಫೆಟ್ಟು ಅವರ ಪೋರ್ಟ್ಫೋಲಿಯೋ ನೋಡಿ ಹೀಗಿದೆ. ಅವರು ಆ್ಯಪಲ್ ಕಂಪ್ನಿ ಮೇಲೆ 26% ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಬ್ಯಾಂಕು, ಕೋಕಾ-ಕೋಲಾ ಈ ಥರ ಇವರು ಡಿಫ್ರೆಂಟ್ ಸೆಕ್ಟರ್ ಮೇಲೆ ಇಷ್ಟಿಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದಾರೆ. ಈ ಥರ ನೀವು ಪೋರ್ಟ್ಫೋಲಿಯೋ ಅಲೋಕೇಶನ್ ಮಾಡಬೇಕಾಗುತ್ತೆ. ಈ ಥರ ಗೊತ್ತಿರಬೇಕಾಗುತ್ತೆ, ಯಾವ ಸೆಕ್ಟರಲ್ಲಿ ಎಷ್ಟು ಅಮೌಂಟ್ ಹಾಕಬೇಕು ಗೊತ್ತಿರಬೇಕಾಗುತ್ತೆ ಸ್ವಲ್ಪ. ಅವ್ರ ಪೋರ್ಟ್ಫೋಲಿಯೋ ಸೆಕ್ಟರ್ ವೈಸ್ ನೋಡಿದರೆ ಅವರು ಫೈನಾನ್ಸ್ ಸೆಕ್ಟರಲ್ಲಿ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ, 45% ಅಷ್ಟು. ಬಿಟ್ಟರೆ ಟೆಕ್ನಾಲಜಿ ಸೆಕ್ಟರಲ್ಲಿ 26% ಇನ್ವೆಸ್ಟ್ ಮಾಡಿದ್ದಾರೆ. ಈ ಥರ ಕಂಪ್ನಿನೂ ಮ್ಯಾಟ್ರ್ ಆಗುತ್ತೆ, ಸೆಕ್ಟರ್ ಮ್ಯಾಟ್ರ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋತ್ತಿಗೆ ಪೋರ್ಟ್ಫೋಲಿಯೋ ಅಲೋಕೇಶನ್ ವಿಷಯದಲ್ಲಿ. ನನ್ನ ಅಡ್ವೈಸ್ ಏನಂದರೆ, ನೀವು ಫಾರ್ ಎಕ್ಸಾಂಪಲು 1 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಒಂದು 10 ಕಂಪ್ನಿ ಮೇಲೆ 10% ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಮ್ಯಾಕ್ಸಿಮಮ್ 10%, ಮಿನಿಮಮ್ 4% ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಒಂದೊಂದು ಕಂಪ್ನಿ ಮೇಲೆ, ಮ್ಯಾಕ್ಸಿಮಮ್ 10%. ಹಾಗಂತ ನೀವು 100 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ಯಾವತ್ತು. ನೀವು 1 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಒಂದೊಂದು ಕಂಪ್ನಿ ಮೇಲೆ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಅದರಲ್ಲಿ 5 ಕಂಪ್ನಿನೂ ನೀವು ಮಲ್ಟಿ ಬ್ಯಾಗರ್ ಆದರೂ 100%, 200% ರಿಟರ್ನ್ ಸಿಕ್ಕರು ಪೋರ್ಟ್ಫೋಲಿಯೋದಲ್ಲಿ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ, ಅಷ್ಟೊಂದು ರಿಟರ್ನ್ ಸಿಗೋಲ್ಲ. ಓವರಾಲ್ ಪೋರ್ಟ್ಫೋಲಿಯೋದಲ್ಲಿ ಅಷ್ಟೊಂದು ರಿಟರ್ನ್ ಸಿಕ್ಕಿರಲ್ಲ. ಅದೇ ನೀವು 1 ಲಕ್ಷ ನೀವು 10 ಕಂಪ್ನಿ 20 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ 5 ಕಂಪ್ನಿ ಮಲ್ಟಿ ಬ್ಯಾಗರ್ ಆದರೂ ಸ್ವಲ್ಪ ಪೋರ್ಟ್ಫೋಲಿಯೋ ಜಾಸ್ತಿ ರಿಟರ್ನ್ ಸಿಗುತ್ತೆ. ಬೇರೆ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 100 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಸ್ವಲ್ಪ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ. ಅದಕ್ಕೆ ನೀವು ಮಿನಿಮಮ್ 15-20 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಅದು ಸ್ವಲ್ಪ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಮತ್ತು ನೀವು ಒಂದು ಸೆಕ್ಟರ್ ಮೇಲೆ 25%ಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂದರೆ ಒಂದೇ ಸೆಕ್ಟರ್ ಮೇಲೆ 25,000ಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಸ್ವಲ್ಪ ರಿಸ್ಕ್ ಆಗುತ್ತೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ. ಮತ್ತು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಮಿನಿಮಮ್ 5-6 ಸೆಕ್ಟರ್ ಡಿಫ್ರೆಂಟ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ನನ್ನ ಅಡ್ವೈಸ್ ಇನ್ನೊಂದು ಏನಂದರೆ, ನೀವು 15-20 ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಂದರೆ ಅವೆಲ್ಲ ಡಿಫ್ರೆಂಟ್ ಸೆಕ್ಟರ್ ಆದರೆ ಒಳ್ಳೆಯದೇ. ಬೇರೆ ಸೆಕ್ಟರ್ ಒಂದೇ ಸೆಕ್ಟರ್ ಮೇಲೆ ಜಾಸ್ತಿ ಅಂದರೆ ಒಂದೊಂದು ಡಿಫ್ರೆಂಟ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಫೈನಾನ್ಸು, ಬ್ಯಾಂಕು, ಟೆಕ್ನಾಲಜಿ ಇರ್ಬೋದು, FMCG ಸೆಕ್ಟರು, ಈ ಥರ ಸುಮಾರು ಡಿಫ್ರೆಂಟ್ ಸೆಕ್ಟರ್ ಬರ್ತವೆ. ನೀವು ಡಿಫ್ರೆಂಟ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಯಾಕಂದರೆ ಎಲ್ಲ ಸೆಕ್ಟರ್ ಒಂದೇ ಸಲ ಕ್ರಾಶ್ ಆಗಿಬಿಡಲ್ಲ. ಈಗ ಒಂದು ಸೆಕ್ಟರು ಕ್ರಾಶ್ ಆದರೂ ಇನ್ನೊಂದು ಸೆಕ್ಟರಲ್ಲಿ ರಿಟರ್ನ್ ಸಿಗ್ತಿರುತ್ತೆ, ಗ್ರೋತ್ ಆಗ್ತಿರುತ್ತೆ. ಅದಕ್ಕೆ ಸ್ವಲ್ಪ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಈ ಥರ ನೀವು ಪೋರ್ಟ್ಫೋಲಿಯೋ ಅಲೋಕೇಶನ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಇದು ಬಿಗಿನರ್ಸ್ಗೋಸ್ಕರ ವಿಡಿಯೋ. ಬಿಗಿನರ್ಸ್ ಅಂತಲ್ಲ, ಬಟ್ ಅಡ್ವಾನ್ಸ್ ಲೆವೆಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂದರೆ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಪೋರ್ಟ್ಫೋಲಿಯೋ ಅಲೋಕೇಶನ್ ಹೆಂಗೆ ಮಾಡೋದು ಅಂತ. ಬಟ್ ಬಿಗಿನರ್ಸ್ ಅಷ್ಟು ನಾಲೆಜ್ ಗೊತ್ತಿರಲ್ಲ. ಈಗ ತಾನೇ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನು. ಈ ವಿಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ವ್ಯಾಲ್ಯೂ ಏನಾದರೂ ಇಷ್ಟ ಇದ್ದರೆ ವಿಡಿಯೋನ ಶೇರ್ ಹಾಗೂ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನು ಅನಿಸಿಕೆ ಸ್ವಲ್ಪ ಕಮೆಂಟ್ ಮಾಡಿ. ಏನೋ ಡೌಟ್ ಇದ್ದರೂ ಸ್ವಲ್ಪ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.